ಇನ್ನು ಹೊಸ ವರ್ಷದ ಶುಭಾಶಯ ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 2026 ಎಲ್ಲರಿಗೂ ಕೂಡ ಅದ್ಭುತ ವರ್ಷವಾಗಲಿ ಅಂತ ಮೋದಿ ಹಾರೈಸಿದ್ದಾರೆ. ಹೊಸ ವರ್ಷ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗಲಿ, ನೀವು ಮಾಡುವ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಸಿಗಲಿ, ಉತ್ತಮ ಆರೋಗ್ಯ ಹಾಗೂ ಸಮೃದ್ಧಿಯನ್ನ ಈ ವರ್ಷ ತರಲಿ, ಸಮಾಜದಲ್ಲಿ ಶಾಂತಿ ಸಂತೋಷಕ್ಕೆ ಪ್ರಾರ್ಥಿಸ್ತೇನೆ ಅಂತ ಟ್ವೀಟ್ ಮಾಡಿ ಎಲ್ಲರಿಗೂ ಶುಭ ಕೋರಿದ್ದಾರೆ ಪ್ರಧಾನಿ ಮೋದಿ. ಹೊಸ ವರ್ಷಾಚರಣೆಗೆ ಪ್ರಧಾನಿಯ ಶುಭಾಶಯ ಇದೆ. ಪ್ರಧಾನಿ ಮೋದಿ ದೇಶದ ಜನತೆಗೆ ಹೊಸ ವರ್ಷದ ಶುಭಾಶಯ ಕೋರಿದ್ದಾರೆ. ಎಲ್ಲರಿಗೂ ಸುಖ ಸಮೃದ್ಧಿ ಶಾಂತಿ ಸಿಗಲಿ ಅಂತ ಹಾರೈಸಿದ್ದಾರೆ. ಇದು ಬೆಂಗಳೂರಿನ ಸೆಲೆಬ್ರೇಷನ್ ಆದರೆ ಇನ್ನು ರಾಜ್ಯದ ಜಿಲ್ಲೆಯಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ ಜೋರಾಗಿತ್ತು. 2026ನ ಅದ್ಧೂರಿಯಾಗಿ ಸ್ವಾಗತಿಸಿರುವಂತಹ ಕರುನಾಡಿನ ಜನ ಕುಣಿದು ಕುಪ್ಪಳಿಸಿ ಖುಷಿಯ ಅಲೆಯಲ್ಲಿ ತೇಲಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮದ ಪ್ರವಾಹ ಹೇಗಿತ್ತು ತೋರಿಸ್ತೀವಿ ನೋಡಿ. ಗುಡ್ ಬೈ ಹೇಳಿ 2026ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ದಾರೆ. ಹೊಸ ವರ್ಷವನ್ನ ಸಡಗರದಿಂದ ಬರಮಾಡಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಸೆಲೆಬ್ರೇಷನ್ ಜೋರಾಗಿತ್ತು. ಕಿಕ್ಕೇರಿಸಿಕೊಂಡು ಎಲ್ಲರೂ ಕುಣಿದು ಕುಪ್ಪಳಿಸಿ ಮಸ್ತ್ ಎಂಜಾಯ್ ಮಾಡಿದ್ದಾರೆ. ಪಟಾಕಿ ಸಿಡಿಸಿ ಹೊಸ ವರ್ಷವನ್ನ ಸ್ವಾಗತಿಸಿದ್ದಾರೆ. ಗಡಿನಾಡು ಬೆಳಗಾವಿಯಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು. ಕುಂದಾನಗರಿ ಜನರು ಹೊಸ ವರ್ಷ 2026ರನ್ನ ಓಲ್ಡ್ ಮ್ಯಾನ್ ದಹಿಸೋ ಮೂಲಕ ಸ್ವಾಗತ ಮಾಡಿದ್ರು. 2025ರ ಕಹಿ ನೆನಪು ಸುಟ್ಟು ಹಾಕಿ ಕುಣಿದು ಕುಪ್ಪಳಿಸಿದ್ರು. ನಗರದ UK27 ಹೋಟೆಲ್ನಲ್ಲಿ ಡಿಜೆ ಹಾಡಿಗೆ ಜನರು ಹೆಜ್ಜೆ ಹಾಕುತ್ತಾ ವರ್ಷಾಚರಣೆ ಆಚರಿಸಿದ್ರು. ಇನ್ನು ರಷ್ಯನ್ ಬೆಡಗಿಯರ ಬೆಲ್ಲಿ ಡ್ಯಾನ್ಸ್ ನ್ಯೂ ಇಯರ್ ಸೆಲೆಬ್ರೇಷನ್ ನ ದುಪ್ಪಟ್ಟುಗೊಳಿಸಿತು. ಇತ್ತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಹೊಸ ವರ್ಷಾಚರಣೆ ಸಂಭ್ರಮ ಮುಗಿಲು ಮುಟ್ಟಿತ್ತು. ಮಧ್ಯರಾತ್ರಿ 12 ಗಂಟೆಗೆ ಅರಮನೆ ಬಳಿ ಮುಗಿಲೆತ್ತರಕ್ಕೆ ಪಟಾಕಿ ಸಿಡಿಸಲಾಯಿತು. ಇನ್ನು ಮೈಸೂರಿನ ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲೂ ಹೊಸ ವರ್ಷಾಚರಣೆ ಡಿಫರೆಂಟ್ ಆಗಿತ್ತು. ವೇದಿಕೆ ಮೇಲೆ ಪುಟಾಣಿಗಳು ನೃತ್ಯ ಮಾಡ್ತಿದ್ರೆ ಡಿಜೆ ಸದ್ದಿಗೆ ಯುವಕ ಯುವತಿಯರು ಮಸ್ತ್ ಡ್ಯಾನ್ಸ್ ಮಾಡಿದ್ರು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಹೊಸ ವರ್ಷದ ಸಂಭ್ರಮ ಮುಗಿಲು ಮುಟ್ಟಿತ್ತು. ನಗರದ ಕ್ಯೂಬಿಕ್ಸ್ ಹೋಟೆಲ್ನಲ್ಲಿ ಡಿಜೆ ಸದ್ದಿಗೆ ಜನರು ಎಲ್ಲರೂ ಮೈಮರೆತು ಕುಣಿದು ಕುಪ್ಪಳಿಸಿದ್ರು. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ನ್ಯೂ ಇಯರ್ ಸಂಭ್ರಮಾಚರಣೆ ಜೋರಾಗಿತ್ತು. ನಗರದ ಕಿಮ್ಮನೆ ರೆಸಾರ್ಟ್ ನಲ್ಲಿ ಕನ್ನಡ ಹಾಗೂ ಹಿಂದಿ ಸಾಂಗ್ಸ್ಗೆ ಜನರು ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಇನ್ನು ಶಿವಮೊಗ್ಗ ನಗರದ ಕಂಟ್ರಿ ಕ್ಲಬ್ನಲ್ಲೂ ನ್ಯೂ ಇಯರ್ ಪಾರ್ಟಿ ಕಲರವ ಮೂಡಿತ್ತು. ಹಾಸನ ಜಿಲ್ಲೆಯಲ್ಲೂ ಹೊಸ ವರ್ಷ 2026ರನ್ನ ಭರ್ಜರಿಯಾಗಿ ಸ್ವಾಗತಿಸಲಾಯಿತು. ಸಂಜೆಯಿಂದಲೇ ಪಾರ್ಟಿ ಮೂಡ್ನಲ್ಲಿದ್ದ ಜನರು ರಾತ್ರಿ ಆಗ್ತಿದ್ದಂತೆ ಖಾಸಗಿ ಹೋಟೆಲ್ಗಳಲ್ಲಿ ಎಂಜಾಯ್ ಮಾಡಿದ್ರು. ಇನ್ನು ವಿದೇಶಿ ಬೆಡಗಿಯರು ಬೆಲ್ಲಿ ಡ್ಯಾನ್ಸ್ ಮಾಡೋ ಮೂಲಕ ಪಾರ್ಟಿಗೆ ಕಿಕ್ ನೀಡಿದ್ರು. ಬೆಣ್ಣೆ ನಗರಿ ದಾವಣಗೆರೆಯಲ್ಲಂತೂ ಹೊಸ ವರ್ಷದ ಸಂಭ್ರಮಾಚರಣೆ ರಂಗೇರಿತು. ನಗರದ ರಾಸ್ತಾ ಹೋಟೆಲ್ನಲ್ಲಿ ಜಗಮಗಿಸೋ ದೀಪದಲ್ಲಿ ಡಿಜೆ ಸದ್ದಿಗೆ ಮಹಿಳೆಯರು ಭರ್ಜರಿ ಡ್ಯಾನ್ಸ್ ಮಾಡಿದ್ರು.
ದಾವಣಗೆರೆಯ ಸದರ್ನ ಹೋಟೆಲ್ನಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮೈಮರೆತು ಕುಣಿದ್ರು. ಇನ್ನು ಕೋಟೆನಾಡು ಚಿತ್ರದುರ್ಗದಲ್ಲೂ ಹೊಸ ವರ್ಷದ ಸಂಭ್ರಮ ಕಳೆಗಟ್ಟಿತ್ತು. ಕರುವಿನಕಟ್ಟೆ ನಿವಾಸಿಗಳು ಕೇಕ್ ಮಾಡಿ ಪರಸ್ಪರ ಶುಭಾಶಯ ಕೋರಿದ್ರು. ಬಳಿಕ ಡಿಜೆ ಸಾಂಗ್ಗೆ ಮಹಿಳೆಯರು ಮಕ್ಕಳು ಹೆಜ್ಜೆ ಹಾಕಿದ್ರು. ರಾಯಚೂರಿನಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿತ್ತು. ನಗರದ ವಿವಿಧೆಡೆ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು. ಡಿಜೆ ಹಾಡುಗಳಿಗೆ ಮಕ್ಕಳ ಜೊತೆ ಪೋಷಕರು ಮನಸ್ಸು ಇಚ್ಛೆ ಡ್ಯಾನ್ಸ್ ಮಾಡಿದ್ರು. ಬಾಗಲಕೋಟೆಯಲ್ಲೂ ವರ್ಷಾಚರಣೆಯ ಜೋಶ್ ಜೋರಾಗಿತ್ತು. ಬಾದಾಮಿ ಪಟ್ಟಣದ ಕೋರ್ಟ್ ಹೋಟೆಲ್ನಲ್ಲಿ ಜಗಮಗಿಸೋ ಲೈಟಿಂಗ್ ಮಧ್ಯೆ ಜನರು ಕುಣಿದು ಕುಪ್ಪಳಿಸಿದ್ರು. ಗಣಿನಾಡು ಬಳ್ಳಾರಿಯಲ್ಲೂ ನ್ಯೂ ಇಯರ್ ಸಡಗರ ಕಳೆಗಟ್ಟಿತ್ತು. ಚೈತನ್ಯ ಕಾಲೇಜಿನ ವಿದ್ಯಾರ್ಥಿನಿಯರು ಡಿಜೆ ಸಾಂಗ್ಗೆ ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಚಿನ್ನದ ನಾಡು ಕೋಲಾರದಲ್ಲಿ ಹೊಸ ವರ್ಷದ ಆಚರಣೆಗೆ ಮ್ಯೂಸಿಕಲ್ ನೈಟ್ ಜೋಶ್ ನೀಡಿತ್ತು. ನಗರದ ಡೂಮ್ ಲೈಟ್ ಸರ್ಕಲ್ ನಲ್ಲಿ ಚೆಂಡೆ ವಿತ್ ವಯಲಿನ್ ಮ್ಯೂಸಿಕ್ಗೆ ಜನರು ಮನಸೋತ್ರು. ರೇಷ್ಮೆ ನಾಡು ರಾಮನಗರದಲ್ಲೂ ವರ್ಷಾಚರಣೆಯ ಸಂಭ್ರಮ ಮುಗಿಲು ಮುಟ್ಟಿತ್ತು. ಹಲವು ರೆಸಾರ್ಟ್ ಹೋಮ್ ಸ್ಟೇಗಳಲ್ಲಿ ಯುವಕ ಯುವತಿಯರು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು. ಬ್ಯೂರೋ ರಿಪೋರ್ಟ್ ಟಿವಿ9.